ಡೆವಲಪರ್ಸ್ ಅವರು ಕೂಡ ಆಗಮಿಸಿ ಎರಡು ತಂಡದ ಆಟಗಾರರಿಗೆ ಶುಭವನ್ನು ಕೋರ್ತಾ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆ ಸಮರ್ಪಿಸಿದ ಎರಡು ತಂಡದ ಆಟಗಾರರಿಗೂ ಕೂಡ ಅಭಿನಂದನಾ ಕೃತಜ್ಞತೆ ಧನ್ಯವಾದ ಸಮರ್ಪಿಸಿಕೊಳ್ತಾ ಇದ್ದಾವೆ. ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಮುಖ್ಯ ಅತಿಥಿಗಳು ಯಶಸ್ವಿ ಕಾರ್ಯಕರ್ತರು, ಸಮಾಜ ಸೇವಕರುಗಳಾಗಿರ್ತಕ್ಕಂಥ ಗೋಲ್ಡ್ ಸುರೇಶ್ ಅವರು, ಕ್ರಿಯೇಟಿವ್ ಇಂಟೀರಿಯರ್ ಡಿಸೈನಿಂಗ್ ಅಂಡ್ ಡೆವಲಪರ್ಸ್ ಅವರು ಆಗಮಿಸಿ ಪಂದ್ಯಾಟಕ್ಕಾಗಿ ಎರಡು ತಂಡದ ಆಟಗಾರರಿಗೆ ಶುಭವನ್ನ ಕೋರ್ತಾ ಎರಡು ತಂಡದ ಆಟಗಾರರಿಗೆ ಕೂಡ ಹಾರೈಸಿಕೊಳ್ತಾ ಗೋಲ್ಡ್ ಸುರೇಶ್ ಅವರ ಗೌರವಾಧ್ಯಕ್ಷತೆಲ್ಲ ಸಾಕ್ತಕ್ಕಂಥ ಅತಿ ವ್ಯವಸ್ಥಿತವಾಗಿರ್ತಕ್ಕಂಥ ಅಗಲಿನ ಪರಿಮಿತಿ ಓವರ್ಗಳ ದಾಂಡು ಚೆಂಡುವಿನ ಕೆಳ ಪಂದ್ಯಾಟೂಟ ಟೂರ್ನಮೆಂಟಿನಲ್ಲಿ ಜಯಿಸುವಂತ ತಂಡದಲ್ಲಿ ಬಹುತೇಕವಾಗಿರ್ತಕ್ಕಂಥ 3 ಲಕ್ಷ ರೂಪಾಯಿಗಳನ್ನು ಕೊಡ ಮಾಡ್ತಕ್ಕಂಥ ಅತಿ ಹೃದಯ ಶ್ರೀಮಂತಿಯ ಕ್ರಿಕೆಟ್ ಪಂದ್ಯಾಟೂಟ ಜೊತೆಯಾಗಿ ಆ ಒಂದು ಟೂರ್ನಮೆಂಟ್ ನಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ ಪಡ್ಕೊಳ್ಳುವಂತ ತಂಡಕ್ಕಾಗಿ 1,5 ಲಕ್ಷ ರೂಪಾಯಿಗಳ ನಗದಿನ ಪ್ರಶಸ್ತಿಯನ್ನು ಕೊಡ ಮಾಡ್ತಾ ಇದ್ದಾರೆ. ಜೊತೆಯಾಗಿ ಟೂರ್ನಮೆಂಟಿನಲ್ಲಿ ತೃತೀಯ ಬಹುಮಾನವನ್ನ ಪಡ್ಕೊಳ್ಳುವಂತ ಮತ್ತೊಂದು ತಂಡಕ್ಕಾಗಿ 20,000 ರೂಪಾಯಿಗಳ ನಗದಿನ ಜೊತೆಯಾಗಿ ಆಕರ್ಷಣೀಯವಾಗಿರ್ತಕ್ಕಂಥ ಪಾರಿತೋಷಕವನ್ನು ಕೊಡ ಮಾಡ್ತಾ ಇದ್ದಾರೆ. ಜೊತೆಯಾಗಿ ಟೂರ್ನಮೆಂಟ್ ನಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಪ್ರಶಸ್ತಿಗೆ ಸ್ಮಾರ್ಟ್ ವಾಚ್ ಅನ್ನು ಕೊಡ ಮಾಡ್ತಾ ಇದ್ದಾರೆ. ಆ ಜೊತೆಯಾಗಿ ಟೂರ್ನಮೆಂಟ್ ಸರಣಿಯ ಅತ್ಯುತ್ತಮ ಆಟಗಾರರಿಗೆ ಸ್ಪೋರ್ಟ್ಸ್ ಬೈಸಿಕಲ್ ಅನ್ನು ಕೊಡ ಮಾಡ್ತಾ ಇದ್ದಾರೆ. ಇದಿಷ್ಟು ಪಂದ್ಯಾಟದ ಚಿತ್ರಣವಾಗಿದೆ. ಆ ಒಂದು ಪಂದ್ಯಾಟಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮೊಟ್ಟಿಗೆ ಸದಾ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ಶ್ರೀಯುತ ಗೋಲ್ಡ್ ಸುರೇಶ್ ಅವರು, ಕ್ರಿಯೇಟಿವ್ ಇಂಟೀರಿಯರ್ ಡಿಸೈನಿಂಗ್ ಅಂಡ್ ಡೆವಲಪರ್ಸ್ ಅವರು ಕೂಡ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆ ಸಮರ್ಪಿಸ್ತಾ ಇದ್ದಾವ. ಎರಡನೆಯ ಸೆಮಿಫೈನಲ್ ಪಂದ್ಯಾಟೂಟ ಕೆಲವೇ ಕ್ಷಣದಲ್ಲಿ ಆರಂಭವನ್ನು ಪಡ್ಕೊಳ್ಳಿಕ್ಕಿದೆ. ಅಥರ್ವ ವಿರುದ್ಧವಾಗಿ K46 ಎರಡು ಬಲಿಷ್ಠ ತಂಡಗಳ ಅಂಕಣ ಮಧ್ಯಭಾಗದಲ್ಲಿ ಸಣಸಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಎರಡನೆಯ ಸೆಮಿ ಫೈನಲಿಸ್ಟ್ ಆಗಿ ಆ ಜೊತೆಯಾಗಿ ದಿನದ ಮುಂದಿನ ವಿದ್ಯಮಾನಕ್ಕಾಗಿ ಓವರ್ ಟು ಪ್ರಮೋದ್. ಧನ್ಯವಾದಗಳು. ಧನ್ಯವಾದಗಳು ಸುಹಾಸ್ ಅವರೇ. ಸುಹಾಸ್ ಚಿತ್ರದುರ್ಗ ಇವರಿಗೆ ಅಭಿನಂದಿಸಿಕೊಳ್ಳುತ್ತಾ ಅಂಕಣ ಒಳಭಾಗದಲ್ಲಿ ಜಮಾವಣೆಯನ್ನು ಕಾಣ್ತಾ ಇದ್ದಾನೆ. 2024 ಒಂದು ಯಶಸ್ವಿಯ ಪಂದ್ಯಾಕೂಟ ನಾನ್ ಸ್ಟೇಟ್ ರೂಪದಲ್ಲಿ ಆರಂಭವನ್ನು ಕಂಡಿತ್ತು. ಇವತ್ತಿಗೆ ಮೊದಲ ಫೈನಲಿಸ್ಟ್ ಆಗಿ ಮೊದಲ ಫೈನಲ್ ಟಿಕೆಟ್ ಅನ್ನು ಬ್ರೈಟ್ ಸ್ಟಾರ್ ತಂಡದ ಆಟಗಾರರು ಪಡೆದುಕೊಳ್ತಾ ಇದ್ದಾರೆ. ಅಭಿನಂದಿಸಿಕೊಳ್ಳುತ್ತಾ ಎರಡನೇ ಸೆಮಿಫೈನಲ್ ಪಂದ್ಯಾಟ ಈಗ ಆರಂಭವನ್ನು ಕಾಣಲಿಕ್ಕಿದೆ. ಅಥರ್ವ ಮತ್ತು K46 ಪಂದ್ಯಾಟವನ್ನು ಆಡಲಿಕ್ಕಿದ್ದಾವೆ. ಆರಂಭಿಕ ಹಂತದಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಅಥರ್ವ ಕ್ಷೇತ್ರಾಕ್ಷಣ ಜಮಾವಣೆಯನ್ನು ಸಿದ್ಧಪಡಿಸಿಕೊಳ್ಳಿ ಎನ್ನುವುದಾಗಿ ಸೂಚನೆ ನೀಡಿಕೊಡ್ತಾ ಇದ್ವೆ. ಜೊತೆಗಾಗಿ ಎರಡು ತಂಡದ 12 ಪ್ಲೇಯರ್ ನಮ್ಮೊಂದಿಗೆ ಬನ್ನಿ ಎನ್ನುವುದಾಗಿ ಕರೆ ನೀಡಿಕೊಡ್ತಾ ಇದ್ದಾವೆ. ಗಮನಿಸಿಕೊಳ್ಳಬೇಕು ಸರ್. ಎರಡೂ ತಂಡದ ಆಟಗಾರರು 12 ಪ್ಲೇಯರ್ ನಮ್ಮೊಂದಿಗೆ ಬನ್ನಿ, 12ನೇ ಆಟಗಾರ ನಮ್ಮೊಂದಿಗೆ ಬನ್ನಿ ಎನ್ನುವುದಾಗಿ ಕರೆ ನೀಡಿಕೊಡ್ತಾ ಇದ್ವೆ. ಎರಡನೆಯ ಸೆಮಿಫೈನಲ್ ಪಂದ್ಯಾಟ ಅಥರ್ವ ವಿರುದ್ಧಾರ್ಥಕವಾಗಿ K46 ಪಂದ್ಯಾಟವನ್ನು ಆಡ್ತಾ ಇದೆ. 4 ಓವರ್ಗಳ ಸೀಮಿತ ಪಂದ್ಯಾಕೂಟ, 24 ದಂಡು ಚೆಂಡಿನ ಪಂದ್ಯಾಟಗಳು ಅಂಕಣ ಒಳಭಾಗದಲ್ಲಿ ಮುಂದೂಡಿಕೆಯಲ್ಲಿರ್ತದೆ. ಮೊದಲೇ ಹೇಳಿದ್ದೀವಿ 12 ಪ್ಲೇಯರ್ ಬನ್ನಿ, 12ನೇ ಆಟಗಾರ ಬನ್ನಿ ಎನ್ನುವುದಾಗಿ ಕರೆ ನೀಡಿಕೊಡ್ತಾ ಇದ್ವೆ. ದಯಮಾಡಿಸಿಕೊಳ್ಳಬೇಕು.
K46 ತಂಡದ 12ನೇ ಆಟಗಾರ ಬನ್ನಿ ಎನ್ನುವುದಾಗಿ ಕರೆ ನೀಡಿಕೊಡ್ತಾ ಇದ್ದಾವೆ, ಗಮನಿಸಿಕೊಳ್ಬೇಕು. ಏಳನೇ ಸೆಮಿಫೈನಲ್ ಅಥರ್ವ ವಿರುದ್ಧಾರ್ಥಕವಾಗಿ K46 ಪಂದ್ಯಾಟವನ್ನು ಆಡ್ತದೆ. ಆ ಬಳಿಕ ಫೈನಲ್ ಪಂದ್ಯಾಟ ನಡೀತದೆ. ಆ ಬಳಿಕ ಪಂದ್ಯಾಟದ ಸಮಾಪ್ತಿ ಮುಕ್ತಾಯವನ್ನು ಕಾಣಲಿಕ್ಕಿದ್ದೇವೆ. ಈ ನಡುವೆ ಅದ್ಯಾವ ತಂಡ ಚಾಂಪಿಯನ್ಸ್ ಪಟ್ಟವನ್ನು ಪಡೆದುಕೊಳ್ತಾರೆ ನೋಡ್ಬೇಕಷ್ಟೇ. ರೇವಂತ್ ಮತ್ತು ಗೌರಿ ಆರಂಭಿಕ ಹಂತದ ಆಟಗಾರರು. ಎಸೆಗಾರಿಕೆ ಭಾಗದಲ್ಲಿ ನವೀನ, ಮೊದಲ ಎಸೆತ ಖಾತೆಗೂಡ ಆರಂಭವನ್ನು ಪಡೆದುಕೊಳ್ತಾ ಇದೆ. ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂಟಿ ಓಟದ ಅವಕಾಶಗಳಿಗೆ ಪೂರೈಕೆ ಆಗ್ತಾ ಇದೆ. ಖಾತೆಗೂಡ ಆರಂಭವನ್ನು ಪಡೆದುಕೊಳ್ತಾ ಇದೆ. ರೇವಂತ್ ಮತ್ತು ಗೌರೀಶ್ ಆರಂಭಿಕ ಹಂತದ ಆಟಗಾರರು. K46 ಪರವಾಗಿ ಆರಂಭಿಕ ಹಂತದ ನಂಬುಗೆ ಆಟಗಾರರು ರಂಗಪ್ರವೇಶವನ್ನು ಕಂಡುಕೊಂಡಿದ್ದಾರೆ. ಒಂದೋಟಗಳ ಪೂರೈಕೆ ಕೂಡ ನವೀನ ಎಸೆಗಾರಿಕೆ ಭಾಗದಲ್ಲಿ. ನಡುವೆ ಗೌರೇಶ್ ನಾಡಿನ ಮುಖಾಂತರವಾಗಿ ಚಂಡ ಸೀಮಾರೇಖೆ ಅವ್ರ ಭಾಗವನ್ನು ಕ್ರಮಿಸ್ತಾ ಇದೆ. ಬೇಕ್ ಸಿಕ್ಸರ್. ರೋಟದ ಸೇರ್ಪಡೆ ಷಟ್ಕ. ಆರಂಭಿಕ ಚೆಂಡು ಒಂಟಿ ಓಟ, ಎರಡನೇ ಚೆಂಡು ಬಿರುಸಿನ ಆಟವನ್ನು ಆಡುವಂತಹ ಒಂದು ಪ್ರಯತ್ನ ಸೆಮಿಫೈನಲ್ ಪಂದ್ಯಾಟ ಕಾದಾಟದಲ್ಲಿ ನಡೀತಾ ಇದೆ. ಅಥರ್ವ ವಿರುದ್ಧಾರ್ಥಕವಾಗಿ K46 ಪಂದ್ಯಾಟವನ್ನು ಆಡ್ತಾ ಇದೆ. ನಡುವೆ ಕೂಡ ತನ್ಮೂಲಕವಾಗಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸ್. ಗೌರೀಶನ ಆಟ ಆರಂಭಿಕ ಹಂತದಲ್ಲಿ ಕೈ ಹಿಡಿಯುವಂತ ಒಂದು ಸಮಯ ಸಂದರ್ಭ, ಆರಂಭಿಕ ಹಂತದಲ್ಲಿ ಅಡಿಪಾಯವನ್ನು ಹಾಕಿಕೊಡುವಂತ ಒಂದು ಲೆಕ್ಕಾಚಾರ ಗೌರೀಶ್ ಮಾಡಿಕೊಟ್ರು. ಬಹಳಷ್ಟು ವಿರೋಚಿತ ಆಟವನ್ನು ಆಡಬಲ್ಲಂತ ಆರಂಭ ಕಾಣ್ತಾ ಇದೆ. 2 ಸಿಕ್ಸರ್. ಮೊದಲ ಎಸೆತ ಒಂಟಿ ಓಟ, ಆ ಬಳಿಕ 2 ಮತ್ತು 3ನೇ ಆ ಚೆಂಡು ಸಿಕ್ಸರ್ ಆಗಿ ಮಾರ್ಪಾಡನ್ನು ಕಾಣ್ತಾ ಇದೆ. ಗಾಳಿಯ ಲಾಭವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬಲ್ಲಂತ ಒಂದು ಲೆಕ್ಕಾಚಾರ. ಗಾಳಿ ಇರುವ ದಿಕ್ಕಿಗೆ ಚೆಂಡನ್ನು ಸರಾಗವಾಗಿ ತೂರಿ ಬಿಟ್ಟರು. ಚೆಂಡು ನೇರವಾಗಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಆಗಿ ಮಾರ್ಪಡುವುದರ ಮುಖಾಂತರವಾಗಿ ತಂಡದ ಒಟ್ಟಾರೆ ಮೊತ್ತ 13ಕ್ಕೆ ತಲುಪ್ತಾ ಇದೆ. 13 ಲಾಸ್ ಆಫ್ 0 ವಿಕೆಟ್ಸ್. ಮೊದಲ ಸೆಮಿಫೈನಲ್ ಜಯವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಬ್ರೈಟ್ ಸ್ಟಾರ್ಸ್ ಮೊದಲ ಫೈನಲಿಸ್ಟ್ ಆಗಿ ಅಗ್ರಪಾಳ್ಯವಾಗಿ ಮುಂದಿನ ಹಂತಕ್ಕೆ ತೆರಗಡೆ ಹೊಂದುತ್ತಾ ಇದ್ದಾರೆ. ಎರಡನೇ ಸೆಮಿಫೈನಲ್ ಮುಂದೂಡಿಕೆಯಲ್ಲಿದೆ. ಅಥರ್ವ ವಿರುದ್ಧಾರ್ಥಕವಾಗಿ K46 ಪಂದ್ಯಾಟವನ್ನು ಆಡ್ತದೆ. ನವೀನ ಎಸೆಗಾರಿಕೆ ಭಾಗದಲ್ಲಿ ಮೊದಲ ಪವರ್ ಪ್ಲೇ ಜರುಗ್ತಾ ಇದೆ. ಕ್ಷೇತ್ರಕ್ಷಣ ಜಮಾವಣೆ ಕೊಂಚ ಮಟ್ಟಿಗೆ ಹ್ಯಾಟ್ರಿಕ್ ಸಿಕ್ಸರ್. ರೋಟದ ಸೇರ್ಪಡೆ ಮತ್ತೆ ಲೆಫ್ಟಿ. ಗೌರೀಶ್ ಆಟ ಸಂಪೂರ್ಣವಾಗಿ ಹಿಡಿತವನ್ನು ಕಾಣ್ತಾ ಇದೆ. ಪ್ರತಿ ಒಂದು ಚೆಂಡಿಗೂ ಕೂಡ ತನ್ನದೇ ಆದ ಕಲಾತ್ಮಕ ಹೊಡೆತಗಳ ಮುಖಾಂತರವಾಗಿ ಇವಾಗ ಸಿಕ್ಸರ್ ದಾಖಲಿಸಿಕೊಂಡ್ರು. ಆ ಸಿಕ್ಸರ್ ಆರಂಭಿಕ ಹಂತದಲ್ಲಿ ಕನಿಷ್ಠ ಘನತೆಯ ಮೊತ್ತವನ್ನು ದಾಖಲಿಸಿಕೊಳ್ಳುವ ಲೆಕ್ಕಾಚಾರಕ್ಕೆ ಅಡಿಪಾಯವನ್ನು ಹಾಕಿಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ನವೀನ ಕೊಂಚ ಮಟ್ಟಿಗೆ ಎಸೆತಗಾರಿಕೆ ಕ್ಷೀಣೀಯವಾದರೂ ಕೂಡ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮಾಡಬಲ್ಲಂಥ ಸಾಮರ್ಥ್ಯ ಎಸೆತಗಾರ ಕೂಡ ಅದ್ಯಾವ ರೀತಿಯಾಗಿ ಕಮ್ಬ್ಯಾಕ್ ಅನ್ನು ಮಾಡ್ತಾನೆ ನೋಡಬೇಕಷ್ಟೆ. ಓಟಗಳಿಗೆ ಮತ್ತೆ ಅವಕಾಶಗಳು ನೀಡಿಕೊಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ತಟ್ಟಿಮುಟ್ಟಿ ಓಟವನ್ನು ಕಸಿಯುವಂತಹ ಪ್ರಯತ್ನಗಳು ಸಾಗಿತ್ತು. ಒಂದೋಟದ ಸೇರ್ಪಡೆ ಕೂಡ 8 ಓಟಗಳಿಗೆ ಅವಕಾಶ ಮಾಡಿಕೊಟ್ರು.
ಕೊನೆಯ ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಪಂದ್ಯಾಟ ಮುಂದುವರಿಸಿಕೊಳ್ಳಿ ಎನ್ನುವುದಾಗಿ ಸೂಚನೆ ನೀಡಿಕೊಡ್ತಾ ಇರುವ ಪಂದ್ಯಾಟ ಮುಂದುವರಿಸಿ. ಈ ನಡುವೆ ಕೊಂಚ ಮಟ್ಟಿಗೆ ಬೇಯಿಸುವಂತಹ ಪ್ರಯತ್ನ ಮಾಡಿದ್ರು. ಲೆಗ್ ಸೈಡ್ ಗಲ್ಲೆ ಪಾಯಿಂಟ್ ಭಾಗದಲ್ಲಿರ್ತಕ್ಕಂಥ ಆಟಗಾರ ಕ್ಷೇತ್ರಕ್ಷಣೆ ಜಮಾವಣೆ ಮಾಡುವುದರ ಮುಖಾಂತರವಾಗಿ ಚುರುಕಿನ ಕ್ಷೇತ್ರಕ್ಷಣೆ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. 6 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 20ಕ್ಕೆ ತಲುಪ್ತಾ ಇದೆ. 20 ಲಾಸ್ ಆಫ್ 0 ವಿಕೆಟ್ಸ್. ಆರಂಭಿಕ ಹಂತದ 3 ಮತ್ತು 4 ಮತ್ತು 5ನೇ ಚೆಂಡಿಗೆ ಸಿಕ್ಸರ್ ಅನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಆಟಗಾರ ಈ ಹಂತದಲ್ಲಿ ಮತ್ತೆ ಸ್ಟ್ರೈಕ್ ಅನ್ನು ತಕ್ಕಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ 18 ಎಸೆತ ಬಾಕಿ ಉಳಿತಾ ಇದೆ. 18 ಎಸೆತ ಅದೇ ಶೋಟವನ್ನು ದಾಖಲಿಸಿಕೊಳ್ತಾರೆ, ನೋಡಬೇಕಷ್ಟೇ. ಸೆಕೆಂಡ್ ಸೆಮಿಫೈನಲ್ ಪಂದ್ಯಾಟ ಅಥರ್ವ ವಿರುದ್ಧಾರ್ಥಕವಾಗಿ K46 ಪಂದ್ಯಾಟವನ್ನು ಆಡ್ತಾ ಇದೆ. ನಡುವೆ ತೀರಾ ಶಾರ್ಟ್ ಆಗಿತ್ತು. ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂಟೋಟಗಳ ಅವಕಾಶಗಳನ್ನು ಮಾಡಿಕೊಡೋದ್ರ ಮುಖಾಂತರವಾಗಿ 21ಕ್ಕೆ ತಲುಪ್ತಾ ಇದೆ. ಜೀಜು ಸುಗಾರಿಕವಾಗಲಿ. ಸುಚೇಟನ್ನು ದಾಖಲಿಸಿಕೊಳ್ಳುವಂತಹ ಒಂದು ಪ್ರಯತ್ನ, ರಿವರ್ಸ್ ಶಾಟ್ ದಾಖಲಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಈ ನಡುವೆ ಮತ್ತೆ ಬೇಯಿಸುವಂತಹ ಪ್ರಯತ್ನ, ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮಿಡ್ ವಿಕೆಟ್ ಭಾಗಕ್ಕೆ ದಬ್ತಾ ಇದ್ದಾರೆ. 20 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ದೊಡ್ಡ ಸೇರ್ಪಡೆ ಕೂಡ ಉತ್ತಮ ರೀತಿಯ ಒಂದು ಎಸೆಗಾರಿಕೆ ವಿಭಾಗವನ್ನು ಜೀಜು ಮಾಡಿಕೊಡ್ತಾ ಇದ್ದಾರೆ. ಕಳೆದ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆ ಭಾಗವನ್ನು ಮಾಡಿಕೊಟ್ಟಿರ್ತಕ್ಕಂಥ ಆಟಗಾರ ಕೂಡ. ಮೂಲಕವಾಗಿ ಅಂತಿಮ ಹಂತದಲ್ಲಿ ಬೌಂಡ್ರಿ ಅಡ್ಡಾಯಿಸಿದ್ರು. 4 ಓಟವನ್ನು ತಳ್ಳಿ ಹಾಕಿದ್ರು. ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅವಳಿ ಓಟಗಳ ಪೂರೈಕೆ ಮುಖಾಂತರವಾಗಿ ಇವಾಗ ತಂಡದ ಒಟ್ಟಾರೆ ಮೊತ್ತ 24ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಂತದಿಂದ ಹಿಡಿದು ಕೂಡ, ಆರಂಭಿಕದ ಚೆಂಡಿನಿಂದ ಹಿಡಿದು ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ದಾಂಡಿಗತನವನ್ನು ಇರುವ ಜೋಡಿ ಕಾನ್ಫಿಡೆಂಟ್ ಬೆಳೆಸಿಕೊಂಡು ಬಹಳಷ್ಟು ಉತ್ತಮ ರೀತಿಯಾಗಿ ಮುಂದುವರಿಸ್ತಾ ಇದ್ದಾರೆ. ಈ ನಡುವೆ ಸ್ವಿಚ್ ಹಿಟ್ ಮಾಡುವಂತ ಒಂದು ಪ್ರಯತ್ನ, ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದ್ದಾರೆ. 20 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ದೊಡ್ಡ ಸೇರ್ಪಡೆ ಕೂಡ. ಪಂದ್ಯಾಟ ಮುಂದುವರಿಸಿಕೊಳ್ಬೇಕು, ಸಮಯ ವಿಳಂಬ ಮಾಡಲಿಕ್ಕಿಲ್ಲ, ಸಮಯದ ಜೊತೆಗಾಗಿ ಪಂದ್ಯಾಟವನ್ನು ಆಡಬೇಕು ಎನ್ನುವುದಾಗಿ ಸೂಚನೆ ನೀಡಿಕೊಡ್ತಾ ಇಲ್ವಾ. ಗಮನಿಸಿಕೊಳ್ಳಿ, ಶುಕ್ರವಾರದ 8ರ ತಾಸಿಗೆ ಅಮೃತಾಸ್ತ್ರದ ಮುಖಾಂತರವಾಗಿ ಆರಂಭವನ್ನು ಕಂಡಿರ್ತಕ್ಕಂಥ ವ್ಯವಸ್ಥಿತ ಪಂದ್ಯಾಕೂಟ ನಿನ್ನೆ ಪ್ರಾರಂಭದಲ್ಲಿತ್ತು, ಇವತ್ತಿಗೆ ಸಮಾಪ್ತಿಯನ್ನು ಕಾಣಲಿಕ್ಕಿದೆ ಫೈನಲ್ ಪಂದ್ಯಾಟದ ಬಳಿಕ. ಈ ನಡುವೆ ಸ್ವಿಚ್ ಮಾಡಿದ್ರು. ಸೀನಾ ಕ್ಷೇತ್ರಕ್ಷಣ ಡಿಪೆಕ್ಷಾ ಕವರ್ಸ್ ವಿಭಾಗದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ನೀಡಿಕೊಟ್ರು. 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡೋದ್ರ ಮುಖಾಂತರವಾಗಿ 12 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 26ಕ್ಕೆ ತಲುಪ್ತಾ ಇದೆ. ಓವರ್ ಕೂಡ ಮುಕ್ತಾಯ. 12 ಎಸೆತ ಅದೇ ಓಟವನ್ನು ದಾಖಲಿಸಿಕೊಳ್ತಾರೆ, ನೋಡಬೇಕಷ್ಟೇ. ಪ್ರತಿ ಒಂದು ಚೆಂಡಿಗೂ ಕೂಡ ಓಟವನ್ನು ದಾಖಲಿಸಿಕೊಂಡು ತನ್ನ ದಾಂಡನ್ನು ನೆಲಕ್ಕೆ ಒಡ್ಡಿ ಓಟವನ್ನು ದಾಖಲಿಸಿಕೊಂಡ್ರು ಕೂಡ 35ರ ಆಸುಪಾಸು ಓಟಗಳು ದಾಖಲಾತಿಯಾಗಬಲ್ಲಂಥ ಒಂದು ಪ್ರಸ್ತುತ ಸಂಘರ್ಷ ಇರ್ತದೆ. ಆ ನಿಟ್ಟಿನಲ್ಲಿ ಅದ್ಯಾವ ರೀತಿಯ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿಕೊಳ್ತಾನೆ, ನೋಡಬೇಕಷ್ಟೇ. 2 ತಂಡ ಕೂಡ ಸಮ ಸರಿ ಪೈಪೋಟಿಯನ್ನು ನೀಡ್ತಾ ಇದೆ. ಬಹಳಷ್ಟು ಬ್ಯಾಟಿಂಗ್ ಲೈನಪ್ ಅನ್ನು ಹೊಂದಿರತಕ್ಕಂಥ ಒಂದು
K46 ತಂಡ ಒಂದೆಡೆಯಾದರೂ ಕೂಡ ಹೆಚ್ಚಿನ ಅಂಶವಾಗಿ ಎಸೆತಗಾರರು ಕೊಂಚ ಮಟ್ಟಿಗೆ ಕ್ಷೀಣಿಯವಾಗಿದ್ರು. ಈ ಹಂತದಲ್ಲಿ ಮೂರನೇ ಓವರ್ಗಾಗಿ ಹೊಸ ಬೌಲರ್ ಸಂದೀಪ್. ಸಪೋರ್ಟ್ ಮಾಡಿಕೊಂಡು ಬೇಯಿಸುವಂತ ಪ್ರಯತ್ನ. ಅಂತಿಮ ಹಂತದಲ್ಲಿ ಸಿಕ್ಸ್ ಅಡ್ಡಾಯಿಸಿದ್ರು. ಆ ರೋಟವನ್ನು ತಳ್ಳಿ ಹಾಕೋದ್ರ ಮುಖಾಂತರವಾಗಿ 1-1 ಬದಲಿ 2 ಹೊಂದಾಣಿಕೆ ಬೆಳೀತಾ ಇದೆ. ಕಾನ್ಫಿಡೆನ್ಸ್ ಮುಂದೂಡ್ತಾ ಇದೆ. ಇರುವ ಜೋಡಿ ಇವಾಗ 28ರ ಒಂದು ಮೊತ್ತವನ್ನು ದಾಖಲಿಸಿಕೊಳ್ತಾ ಇರ್ತಕ್ಕಂಥ ತಂಡ ಕೂಡ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ತೀರಾ ಮುಂದಕ್ಕೆ ಎಸೆಯುವಂತ ಒಂದು ಲೆಕ್ಕಾಚಾರ ಒಂದು ಹಂತದಲ್ಲಿ ತೆಗೆದುಕೊಂಡ್ರೆ ಆರ್ಕರ್ ಮಾದರಿಯ ಎಸೆತಗಳು ಲಭಿಸ್ತಾ ಇದೆ. ಬ್ಲಾಕರ್ ಚೆಂಡು ಬರ್ತಾ ಇದೆ. ಕೊಂಚ ಮಟ್ಟಿಗೆ ರೇಸಿಂಗ್ ಡೆಲಿವರಿ, ಕೊಂಚ ಮಟ್ಟಿಗೆ ಚೆಂಡು ತಿರುವನ್ನು ಕಾಣ್ತಾ ಇದೆ. ಈ ರೀತಿಯ ಎಸೆತಗಳು ಹೆಚ್ಚಿನ ಅಂಶವಾಗಿ ಪಂದ್ಯಾಟದ ನಡುವೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಆ ರೀತಿಯ ಚೆಂಡುಗಳಿಗೆ ತನ್ನದೇ ಆದ ಕಲಾತ್ಮಕ ಹೊಡೆತಗಳ ಮುಖಾಂತರವಾಗಿ ದಾಂಡನ್ನು ಬೀಸುವ ಒಂದು ಲೆಕ್ಕಾಚಾರವೇ ಇವಾಗ ಗೌರೀಶ್ ಮತ್ತು ರೇವಂತ್ ಮಾಡಿಕೊಡ್ತಾ ಇದ್ದಾರೆ. ಸಪೋರ್ಟ್ ಮಾಡಿಕೊಂಡು ಬೇಯಿಸುವಂತಹ ಪ್ರಯತ್ನ. ಈ ಹಂತದಲ್ಲಿ ಗೌರೀಶ್ ಸ್ಟ್ರೈಕ್ ಅನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ರನ್ಔಟ್ ಮುಖಾಂತರವಾಗಿ ಯುದ್ಧರನ್ನು ಒಪ್ಪಿಸಿದ್ರು. ರೇವಂತ್ ಉದರಿ ಆಘಾತದ ಬಳಿಕ ಹೊಸ ಆಟಗಾರನ ಸೇರ್ಪಡೆ ಕೂಡ. ವೆಂಕಿ ಹೊಸ ಆಟಗಾರ ರಂಗಪ್ರವೇಶವನ್ನು ಕಾಣುತ್ತಾ ಇದ್ದಾರೆ. ಅದರ ಜೊತೆಗಾಗಿ ನಮ್ಮೊಂದಿಗೆ ಸಹಕರಿಸಿಕೊಂಡಿರ್ತಕ್ಕಂಥ ಎಲ್ಲ ಆಟಗಾರರು ಅಂತಿಮ 4 ತಂಡ ಮಾತ್ರ ತೇರ್ಗಡೆನ ಹೊಂದಿಕೊಂಡು ಇವಾಗ 2 ಸೆಮಿಫೈನಲ್ ಆಗಿ ಪಂದ್ಯಾಟವನ್ನು ಆಡಿದ್ರಿ. ಮೊದಲ ಸೆಮಿಫೈನಲ್ ವಿನ್ನರ್ಸ್ ಆಗಿರ್ತಕ್ಕಂಥ ಬ್ರೈಟ್ ಸ್ಟಾರ್ಗೆ ಒಂದೆಡೆ ಅಭಿನಂದಿಸಿಕೊಳ್ತಾ ಸತತವಾಗಿ ಜಯಿಸಿದಂಥ ತಂಡ ಈ ಪಂದ್ಯಾಟದಲ್ಲಿ ಮುಂದಡೆ ನಡೆದರೂ ಕೂಡ ಸೋತಂಥ ತಂಡಗಳೆಲ್ಲವೂ ಕೂಡ ಮರುಬಳಕೆಯಾಗಿ ಇದೇ ರೀತಿಯ ಪಂದ್ಯಾಟವನ್ನು ಇಟ್ಟುಕೊಂಡು ಪ್ರಯತ್ನವನ್ನು ಮಾಡಿ ನಿಜಕ್ಕೂ ಕೂಡ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ. ನಾನೇನು ಮಾಡೋಣ, ಎಷ್ಟು ಕೂಗೋದು ಹೇಳ್ರಿ ನೀವೇ. ಅತಿಕ್ರಮ ನೋಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಎನ್ನುವುದಾಗಿ ಸೂಚನೆ ರವಾನೆ ಆಗ್ತಾ ಇದೆ. ಮುಖ್ಯಾಂಶವಾಗಿ ಆಡಲಿಕ್ಕೆ ಬಹಳಷ್ಟು ಉತ್ತಮ ರೀತಿಯ ಒಂದು ಅಂಕಣವನ್ನು ಸಿದ್ಧಪಡಿಸಿಕೊಟ್ಟಿರ್ತಕ್ಕಂಥ ನಮ್ಮ ಪಿಚ್ ಮಲ್ಲೇಶ ಅರಸೀಕೆರೆ ಹುಡುಗ ಪ್ರತಿ ಸತತವಾಗಿ ಬೆಂಗಳೂರು ಪರಿಸರಕ್ಕೆ ಬಂದು 1 ವಾರದಿಂದ ನಮ್ಮೊಂದಿಗೆ ಇದ್ದುಕೊಂಡು ಪ್ರತಿಯೊಂದು ಕ್ಷಣದ ಪಂದ್ಯಾಟದ ಬಳಿಕ ಕೂಡ ಉತ್ತಮ ರೀತಿಯ ಒಂದು ಪ್ರಸ್ತುತ ಪಿಚ್ಚನ್ನು ಸಿದ್ಧತೆ ಮಾಡಿಕೊಟ್ರು. ಅವರಿಗೂ ಈ ಸಮಯದಲ್ಲಿ ಪಂದ್ಯಾಟದ ಪರವಾಗಿ ವ್ಯವಸ್ಥಾಪಕರ ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತ, ಜೊತೆಗಾಗಿ ಹೃದಯ ಪೂರ್ವಿಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅಂಕಣ ಒಳಭಾಗದಲ್ಲಿ ಸಲ್ಲಿಸ್ತಾ ಇದ್ದಾನೆ. ಈ ನಡುವೆ ಮತ್ತೆ ಬೌಂಡ್ರಿ ಲೆಕ್ಕಾಚಾರ. ಗೌರೀಶನ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪಂದ್ಯಾಟ ಶುಭ್ರಗತಿಯಲ್ಲಿ ಮುಂದುವರಿಕೆಯನ್ನು ಕಾಣಬೇಕು. ನೋಡಿ, ಮಳೆ ಅದ್ಯಾವ ಸಮಯದಲ್ಲಿ ಬರ್ತದೆ ನಿಜಕ್ಕೂ ಕೂಡ ಮಾನವನ ದೃಷ್ಟಿಯಲ್ಲಿ ನುಡಿಲಿಕ್ಕಾಗೋದಿಲ್ಲ. ಸಡನ್ಲಿ ಬಂದರೂ ಬರ್ತದೆ. ಅದಕ್ಕಾಗಿ ತಿಳಿಸ್ತಾ ಇದ್ದಾವೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ತನ್ಮೂಲಕವಾಗಿ ಗೌರೀಶನ ಅರ್ಭಟಕ್ಕೆ ಸಿಲುಕಿರ್ತಕ್ಕಂಥ ಎಸೆತಗಾರರು ಈ ಹಂತದಲ್ಲಿ ಕ್ಷೀಣಿಯವಾಗ್ತಾ ಇದೆ, ಮೈನಸ್ ಆಗಿ ಹೋಗ್ತಾ ಇದೆ. ಗಾಳಿ ಇರುವ ದಿಕ್ಕಿಗೆ ಸರಾಗವಾಗಿ ತೂರಿ ಬಿಟ್ಟುವಂತ ಒಂದು ಲೆಕ್ಕಾಚಾರವಾಗಿದ್ರು ಕೂಡ ಇವಾಗ ಗಾಳಿಯ ವಿರುದ್ಧ ಸಿಕ್ಸರ್. ಆ ರೋಟದ ಸೇರ್ಪಡೆ. ಮೂವತ್ತ ತಂಡದ ಒಟ್ಟಾರೆ ಮೊತ್ತ ಗಮನಕ್ಕೆ ತೆಗೆದುಕೊಳ್ಳಬೇಕು. 39.
ಈ ನಡುವೆ ಸಂದೀಪ್ ಎಸ್ ಅಂತ ಎಸೆತ ತೀರ ಮತ್ತೆ ಶಾರ್ಟ್ ಆಗಿ ಬೀಳ್ತಾ ಇದೆ. ತೀರ ಮುಂದಕ್ಕೆ ಎಸುವಂತ ಲೆಕ್ಕಾಚಾರ. ಈ ನಡುವೆ ತಾವು ಮಾಡಿರ್ತಕ್ಕಂಥ ತಪ್ಪಿಗೆ ತಾನೇ ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾನೆ. ಹುದ್ದರಿಯ ಆಘಾತ. ಆರಂಭಿಕ ಮೊದಲ ಇನ್ನಿಂಗ್ಸ್ ಇಂದ ಮೊದಲ ಚೆಂಡಿನಿಂದ ಹಿಡಿದು ಕೂಡ ಸತತವಾಗಿ ಮೂರನೆಯ ಅಂತಿಮ ಚೆಂಡಿನವರೆಗೂ ಕೂಡ ಉತ್ತಮ ರೀತಿಯಾಗಿ ಆಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಆಟಗಾರ ಅಂತಿಮ ಹಂತದಲ್ಲಿ ಹುದ್ದರಿಯನ್ನು ಒಪ್ಪಿಸುವುದರ ಮುಖಾಂತರವಾಗಿ ವಾಪಸಾತಿಯನ್ನು ಕಂಡ್ರು. ತಾವು ಇರುವಷ್ಟು ಕಾಲ ಕೂಡ ವಿರುದ್ಧಾರ್ಥಕ ಎಸೆತಗಾರ ಶಿರದ ಮೇಲ್ಭಾಗದಲ್ಲಿ ಒತ್ತಡ, ಪ್ರೆಷರ್, ಕರಿಬಾವುಟವನ್ನು ಹಾರಿಸಿರ್ತಕ್ಕಂಥ ಆಟಗಾರ ಗೌರೀಶ್ ಇವಾಗ ಪಂದ್ಯಾಟದ ವೀಕ್ಷಣೆಗಾಗಿ ಕುಳಿರ್ತಾ ಇದ್ದಾನೆ. ಸತತವಾಗಿ ರಾಜ್ಯದ ಇವತ್ತಿನ ಪ್ರಸ್ತುತ ನ್ಯಾಶ್ ಎನ್ನುವ ಅಗ್ರಮಾನ್ಯ ಒಂದು ತಂಡವನ್ನು ಪ್ರತಿನಿಧಿಸಿ 20 ವರ್ಷ ತನ್ನನ್ನು ತಾವು ತೊಡಗಿಸಿಕೊಂಡು ಗೌರೀಶ್ ಪಂದ್ಯಾಟವನ್ನು ಆಡಿದ್ರು. ಇವಾಗ ಕ್ಷಮಿಸಿಕೊಳ್ಳಿ ಕಾರ್ತಿಕ್, ಕ್ಷಮಿಸಿಕೊಳ್ಳಿ, ಅವರ ನಾಮಧೇನು ಮಿಸ್ ಆಗಿದೆ. ಸತತವಾಗಿ ರಾಜ್ಯದ ಪ್ರಸ್ತುತ ಒಂದು ತಂಡವಾಗಿ ಇವತ್ತಿನ ಹಂತದಲ್ಲಿ ಕೂಡ ತನ್ನನ್ನು ತಾವು ಗುರುತಿಸಿರ್ತಕ್ಕಂಥ ಒಂದು ತಂಡದ ಹೊಂದಾಯಿಸಿಕೊಂಡು 20 ವರ್ಷ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಕಾರ್ತಿಕ್ ರವರು ಇವಾಗ ನಾನ್ ಸ್ಟೇಟ್ ಪಂದ್ಯಾಟವನ್ನು ತನ್ನನ್ನು ತಾವು ತೊಡಗಿಸಿಕೊಂಡು 46 ತಂಡವನ್ನು ತೊಡಗಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಹಂತದಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣಬೇಕು. ಸೀನಾ ತಂಡದ ಒಟ್ಟಾರೆ ಮತ್ತು 40ಕ್ಕೆ ಸಾಗ್ತಾ ಇದೆ. ಅಂತಿಮ ಎಸೆತ, ಕೊನೆಯ 6 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಚೆಂಡಿಗೆ ವೇಗವನ್ನು ನೀಡಿಕೊಟ್ರು ಉರುಳಿಸಿ ಬಿಡುವಂತ ಒಂದು ಲೆಕ್ಕಾಚಾರ ನಡುವೆ ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಅಂತಿಮ 5 ಚೆಂಡು ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಸತತವಾಗಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ಗೌರೀಶ್ ಅಂತಿಮ 3ನೇ ಓವರ್ನ ಅಂತಿಮ ಚೆಂಡಿಗೆ ನಾಟಕೀಯ ಕುಸಿತದ ಮುಖಾಂತರವಾಗಿ ಉದ್ದರಿಯನ್ನು ಒಪ್ಪಿಸ್ತಾ ಇದ್ದಾರೆ. ತನ್ಮೂಲಕವಾಗಿ 5 lakhs ಸಿಮರಕ್ಕೆ ಹೊರವಾಗಲು ಕ್ರಮಿಸ್ತಾ ಇದೆ. ಬ್ಯಾಕ್ ಸಿಕ್ಸರ್, ಆರೋಟದ ಸೇರ್ಪಡೆ ಷಟ್ಕ. ಕಾರ್ತಿಕ್ ಆಟ ಇವಾಗ ಆರಂಭವನ್ನು ಕಾಣ್ತಾ ಇದೆ. ಅದಕ್ಕಾಗಿ ತಿಳಿಸುವುದು, ಅನುಭವದ ಮುಂದೆ ವಯಸ್ಸು ಕೇವಲ ಕ್ರಮಾಂಕದ ಸಂಖ್ಯೆಗಳಷ್ಟೇ. ತನ್ನ ಪ್ರಯತ್ನ ಪ್ರತಿಭೆಗೆ ಇರುವ ಬೆಲೆ ಇವತ್ತಿನ ಹಂತದಲ್ಲಿ ತನ್ನ ವಯಸ್ಕರತನ್ನು ಮರೆಸಿಕೊಳ್ಳುತ್ತದೆ. ಈ ನಡುವೆ ಕೂಡ ಮತ್ತೆ ಸ್ವೀಪ್ ಶಾಟ್ಗೆ ಯತ್ನವನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಒಂದೊಡ್ಡ ಸೇರ್ಪಡೆ ಕೂಡ 20 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಈ ನಡುವೆ ಸ್ವಿಚ್ ಹೀಟ್ ಅನ್ನು ದಾಖಲಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ರು. ಊಟಗಳಿಗೆ ಮತ್ತೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡೌಟ್ ಬಾಲ್ಗಳ ಸೇರ್ಪಡೆ. ಅಂತಿಮ 2 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಬಹಳಷ್ಟು ಸುರಕ್ಷಿತ ಎಸೆತಗಾರಿಕೆಯನ್ನು ಮಾಡಿದ್ರು ಸೀನಾ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ. ಈ ನಡುವೆ ಮತ್ತೆ ರಿವರ್ಸ್ ಶಾಟ್, ವಿಶಿಷ್ಟತೆಯ ಶೈಲಿಯ ಹೊಡೆತಗಳು 1 ಓಟಗಳಿಗೆ ಪೂರೈಕೆ ಆಗ್ತಾ ಇದೆ. 20 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕೊನೆಯ ಚೆಂಡು ಸರ್, ಲಾಸ್ಟ್ ಬಾಲ್ ಅಂತಿದ್ದಾರೆ. ಲಾಸ್ಟ್ ಬಾಲ್ ಸರ್, ಲಾಸ್ಟ್ ಬಾಲ್ ಅಂತಿದ್ದಾರೆ. ಲಾಸ್ಟ್ ಬಾಲ್ ಸರ್. ಓಕೆ, ಧನ್ಯವಾದಗಳು. ಕೊನೆಯ ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಸ್ವೀಪ್ ಶಾಟ್ ತನ್ಮೂಲಕವಾಗಿ ಗುಡಿಸಿ ತೆಗೆಯುವಂತ ಪ್ರಯತ್ನ. ಮತ್ತೆ ಚೆಂಡು 5 lakhs ಸಿಮರಕ್ಕೆ ಹೊರಭಾಗಲು ಕ್ರಮಿಸ್ತಾ ಇದೆ. ಸಿಕ್ಸರ್ ಮುಖಾಂತರವಾಗಿ ಇವಾಗ ತಂಡದ ಒಟ್ಟಾರೆ ಮೊತ್ತ 54 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ
55 ಒಂದು ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾಗ್ತದೆ. ಬಹು ಬಿಗ್ ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಆರಂಭಿಕ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಆಟವನ್ನು ಆಡಿರ್ತಕ್ಕಂಥ ಮೊದಲ ಇನ್ನಿಂಗ್ಸ್ ಇರುವ ಆಟಗಾರರು ಗೌರೀಶ್ ಮತ್ತು ಕಾರ್ತಿಕ್. ಇವರ ಆಟವೇ ಬಹಳಷ್ಟು ಪ್ರಾಮುಖ್ಯತೆಯನ್ನು ಬಳಸಿಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಪಂದ್ಯಾಟ ಬಹಳಷ್ಟು ವಿಳಂಬವಾಗ್ತಾ ಇದೆ, ಗಮನಿಸಿಕೊಳ್ಳಿ. ಪಂದ್ಯಾಟ ಮುಂದುವರಿಕೆಯನ್ನು ಕಾಣಬೇಕು. ಆರಂಭಿಕ ಹಂತದಲ್ಲಿ ದಾಂಡಿಗೆತನವನ್ನು ಮಾಡಿರ್ತಕ್ಕಂಥ ತಂಡ ಕ್ಷೇತ್ರಕ್ಷಣೆ ಮಾಡ್ತದೆ. ಕ್ಷೇತ್ರಕ್ಷಣೆ ಮಾಡಿರ್ತಕ್ಕಂಥ ತಂಡ ದಾಂಡಿಗೆತನಕ್ಕೆ ಬರಬೇಕು. ಸತತವಾಗಿ ಇವತ್ತಿನ ಹಂತವನ್ನು ತೆಗೆದುಕೊಂಡ್ರೆ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟಗಳು ಸರ್ವೇ ಸಾಧಾರಣವಾಗಿ ಜರುಗ್ತಾ ಇದೆ. 13ನೇ ಶತಮಾನದಲ್ಲಿ ಉದ್ಭವವನ್ನು ಕಂಡಿರ್ತಕ್ಕಂಥ ಒಂದು ಕ್ರಿಕೆಟ್ ಎನ್ನುವ ಪದ ಇವತ್ತಿಗೆ ಕೇವಲ ದಾಂಡುಗಳು ಚೆಂಡಿನ ಗತಿಗಳನ್ನು ಬದಲಾಯಿಸಿಕೊಂಡು ಬಂದು ಇವತ್ತಿಗೆ 2024ರ ಒಂದು ಅವಧಿಗೆ ಬಂದಿದೆ. ಆ ಅವಧಿಯಲ್ಲಿ ಬಹಳಷ್ಟು ಶ್ರೀಮಂತಿಕೆಯನ್ನು ಪಡೆದುಕೊಂಡಿರ್ತಕ್ಕಂಥ ಕ್ರಿಕೆಟ್ ವಿದ್ಯಮಾನ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ ಇದೇ ರೀತಿಯಾಗಿ ಮುಂದುವರಿಕೆಯನ್ನು ಕಾಣುತ್ತದೆ. ನಿಮ್ಮೆಲ್ಲರ ವ್ಯವಸ್ಥಾಪನೆಯನ್ನು ಇಟ್ಟುಕೊಂಡು ಇವತ್ತಿಗೆ ಪಂದ್ಯಾಟ ಮುಕ್ತಾಯವನ್ನು ಕಾಣಲಿಕ್ಕಿದೆ. ಅಂತಿಮ ಈ ಸೆಮಿಫೈನಲ್ನ ಬಳಿಕ ಫೈನಲ್ ಟಿಕೆಟನ್ನು, 2ನೇ ಫೈನಲ್ ಟಿಕೆಟನ್ನು ಯಾವ ತಂಡ ಪಡೆದುಕೊಳ್ತದೆ ನೋಡಬೇಕಷ್ಟೇ. ಈ ಹಂತದಲ್ಲಿ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ರಾಸಿಕ್ ಹುಣಸೂರು ಇವರಿಗೆ ಮೈಕನ್ನು ನೀಡಿ ಗೌರವಿಸ್ತಾ ಇದ್ರು. ಧನ್ಯವಾದಗಳು ಪ್ರಮೋದ್ ಚಿಕ್ಕಮಗಳೂರವರೇ. ಟಾರ್ಗೆಟ್ ಸಂಖ್ಯೆ 55 ಓಟ್ಗಳನ್ನು ಚೇಸ್ ಮಾಡಬೇಕಾದಂತ ಅನಿವಾರ್ಯತೆಯಲ್ಲಿ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದ್ರು K46 ಬೆಂಗಳೂರಿನ ತಂಡ. ಇಪ್ಪತ್ತ 4 ಚೆಂಡಿನ ಮುಂದೆ 55 ಔಟ್ಗಳ ಟಾರ್ಗೆಟ್ ಸಂಖ್ಯೆಯನ್ನು ನೀಡ್ತಾ ಇದ್ದಾರೆ. ಎರಡು ತಂಡಗಳಿಗೆ ಮುಂದಿನ ಆಟವನ್ನು ಆಡಬೇಕಾದ್ರೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇರುತ್ತದೆ. ಆರಂಭಿಕ ಹಂತ ದಾಡಿಗರಾಗಿ ಸೀನಾ ಪಿ ಆ ಕಡೆ ಭಾಗದಲ್ಲಿ ರಂಗ ಪ್ರವೇಶ ಮಾಡಿಕೊಡ್ತಾ ಇದ್ದಾರೆ. 24 ಚೆಂಡಿನ ಮುಂದೆ 55 ಓಟಗಳ ಬೆನ್ನಟ್ಟಬೇಕಾದಂತ ಅನಿವಾರ್ಯತೆ ಇದೆ. ಅಬೂನಿ ಆರಂಭಿಕವಾದ ದಾಳಿಕಾರರಾಗಿ ಹೊರ ಭಾಗ ಕ್ರಮಿಸ್ತಾ ಇದೆ. ಆರಂಭಿಕ ಬಹಳಷ್ಟು ರೀತಿಯ ಮ್ಯಾಕ್ಸಿಮಮ್ 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಅಥರ್ವ ಖಾತೆ ಕೂಡ ಆರಂಭವನ್ನ ಕಾಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಸೀನಾ ಹೊಡೆಯಲೇಬೇಕಾದ ಅನಿವಾರ್ಯತೆ ಇದೆ. ಮತ್ತೆ ಅಬೂನಿ 2ನೇ ಬಾರಿ ವೇಗದ ಎಸೆತ, ಬ್ಲಾಕ್ ಬಾಲ್ ಮಾದರಿ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕಂಬ್ಯಾಕ್ ಅನ್ನು ಮಾಡ್ತಾ ಇದ್ದಾನೆ ಅಬೂನಿ. ಈ ಹಂತದಲ್ಲಿ ಆರಂಭಿಕ ಎಸೆತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ತದನಂತರ ಒಂದು ಡಾಟ್ ಬಾಲ್ ಆಗ್ತಾ ಇದೆ. ಮತ್ತೆ ಅಬೂನಿ ವೇಗದ ಎಸೆತ, ನೋ ಬಾಲ್ ಎನ್ನುವ ಸೂಚನೆ ರವಾನಿಸ್ತಾ ಇದ್ದಾರೆ. ಅಬೂನಿ ಬಿಟ್ಟು ಎಳಿತಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಫ್ರೀ ಹಿಟ್ ಮುಂದುವರಿಕೆಯನ್ನ ಕಾಡ್ತಾ ಇದೆ. ನಾಟ್ ಸ್ಟ್ರೈಕ್ ಭಾಗದಲ್ಲಿ ಶ್ರೇಷ್ಠ ಮಟ್ಟದ ದಾಂಡಿಗ ಕಳೆದ ಪಂದ್ಯಾಟದ ಹೀರೋ ಸೀನಾ ಕೂಡ ನಾಟ್ ಸ್ಟ್ರೈಕ್ ಭಾಗದಲ್ಲಿ ಫ್ರೀ ಹಿಟ್ ಮುಂದುವರಿಕೆಯನ್ನ ಕಾಡ್ತಾ ಇದೆ. ಈ ಬಾರಿ ಎಸ್ಸಂತ ಚೆಂಡು ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಎನ್ನುವ ಸೂಚನೆ ಕೂಡ ರವಾನಿಸ್ತಾ ಇದ್ರು. ಒಂದು ಓಟಗಳ ಹೆಚ್ಚಿನ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಫ್ರೀ ಹಿಟ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. SMT ಕಪ್
ಅಂತಿಮ ದಿನದ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಬೂನಿ ಫ್ರೀಟ್ ಮುಂದುವರಿಕೆಯನ್ನು ಕಾಡ್ತಾ ಇದೆ. ನೆಟ್ವನ್ನು ದಾಖಲಿಸುವಂತ ಪ್ರಯತ್ನ. ಮಿಡಾಫ್ ಅತ್ಯ ಚುರುಕಿನ ಕ್ಷೇತ್ರರಕ್ಷಣೆ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ರು. ಒಂದು ಓಟಗಳ ಹೆಚ್ಚಿನ ಸೇರ್ಪಡೆ. ಬೌತಾಬುನಿ ಬೇರೋಸಿನ ಹೊಡೆತ ಮೂಲಕ ಚಟಿಸಿ ಮಾರಕ ಹೊರಭಾಗ ಕ್ರಮಿಸ್ತಾ ಇದೆ. ಮ್ಯಾಕ್ಸಿಮಮ್ ಸೀನದ ಆರ್ಭಟ ಮತ್ತೆ ಮುಂದುವರಿಕೆಯನ್ನು ಕಾಡ್ತಾ ಇದೆ ಆ ಕಡೆ ಭಾಗದಲ್ಲಿ. ಅದೇ ರೀತಿ ಟಿಡಿಪಿ ಚಂದ್ರ ಚಿಕ್ಕಸಂದ್ರ ಈ ಪಂದ್ಯಾಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದವ. ದಾಖಲಿಸುವ ಪ್ರಯತ್ನ. ರನ್ಔಟ್ ಅವಕಾಶವಿತ್ತು. ನಾಟ್ ಔಟ್ ಎನ್ನುವ ಸೂಚನೆ ಕೂಡ ರವಾನಿಸ್ತಾ ಇದ್ರ. ಬಿಡಾವರ ಅಚ್ಚಿನಲ್ಲಿ ಚೋರಕಿನ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ ಕಾರ್ತಿಕ್. ಬಹಳಷ್ಟು ಉತ್ತಮ ರೀತಿಯ ಡಾರ್ಡಿಂಗ್ ಪ್ರದರ್ಶನ ಕೂಡ ನೀಡಿದ್ರು. ಯಾತ ಚೋರಕಿನ ಕ್ಷೇತ್ರ ರಕ್ಷಣೆ ಕೂಡ ಮಾಡ್ತಾ ಇದ್ದಾನೆ ಕಾರ್ತಿಕ್. ಬೇರೋಸಿನ ಹೊಡೆತ ತನ್ಮೂಲಕ ಕ್ಷಣಗಾತ್ರ ಗಾಳಿಯಲ್ಲಿ ತೇಲ್ತಾ ಇತ್ತು. ಚೋರಕಿನ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಯೋತ್ತದಲ್ಲಿ ಸೀನಾ ವಾಪಸ್ ಆತಿ ಆಗಬೇಕಾಗ್ತದೆ. ಹತಾರವಾದ ಆರಂಭಿಕ ಉದಯ ಆಘಾತವನ್ನು ಕಾಡ್ತಾ ಇದೆ. ಹಿನ್ನೊಟ್ಟಲ್ಲಿ ಆರಂಭಿಕ ಓವರ್ ಮುಕ್ತಾಯವನ್ನು ಕಾಡ್ತಾ ಇದೆ. ಮುಕ್ತಾಯ ಕಂಡ ಆರಂಭಿಕ ಓವರ್ ಬಳಿಕ ತರದ ಒಟ್ಟಾರೆ ಗಳಿಕೆ 16ಕ್ಕೆ ಏರಿಕೆಯನ್ನು ಕಾಡ್ತಾ ಇದೆ. ವ್ಯವಸ್ಥಿತವಾಗಿ ಪೆಚ್ಚಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಮಲ್ಲೇಶ್ ಅರಸಿಕೆರೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪಂದ್ಯಾಟ ನೇರ ಪ್ರಸಾರ ವೈ ಸ್ಪೋರ್ಟ್ಸ್ ಯೂಟ್ಯೂಬ್ ಮುಖಾಂತರವಾಗಿ ಮಾಡ್ತಾ ಇದೆ. ಅತಿ ಹೆಚ್ಚು ಸಬ್ಸ್ಕ್ರೈಬ್ ಜನಮಾನವನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ, ಯಾಸೀನ್ ಅವರ ಮಾಲೀಕತ್ವದಲ್ಲಿ ನಡೆಯುತ್ತಿರುವ ಒಂದು ಸಂಸ್ಥೆ ಕೂಡ ವೈ ಸ್ಪೋರ್ಟ್ಸ್ ಈ ಪಂದ್ಯಾಟ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ರೋಚ್ ಮತ್ತೆ ಜ್ಯೋತಿ ಅವರ ಚಾಲ್ತಿಯಲ್ಲಿ ದಯಮಾಡಿ ಪಂದ್ಯಾಟ ಶೀಘ್ರತೆಯಲ್ಲಿ ಮುಂದುವರಿಸಿಕೊಡಿ. ಸೀರಾ ದ ಸ್ಟ್ರೈಕ್. ಸರ್ ದಯಮಾಡಿ ಪಂದ್ಯಾಟ ಮುಂದುವರಿಸಿಕೊಡಿ, ಸಮಯ ವಿಳಂಬ ಮಾಡಬೇಡಿ. ಇನ್ನು ಕೂಡ ಫೈನಲ್ ಪಂದ್ಯಾಟ ಬಾಕಿ ಇದೆ. ಮೂಲಕ ಗವರ್ ಸಚಿನಲ್ಲಿ ಚೋರಕಿನ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ತಂಡದ ನಂಬಿಕೆಯ ಆಟಗಾರ ಸೀನಾ ಬಿ ವಾಪಸ್ ಆತಿ ಆಗಬೇಕಾಗ್ತದೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಟಿಗರ ಸೇರ್ಪಡೆ ಸಂದೀಪ್, ಕೇರಳ ಪರಿಸರದ ಆಟಗಾರ. ಯಾತದಲ್ಲಿ ಬೆಂಗಳೂರಿನಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ವೇಗದ ಎಸೆತ ಬೀಸಬಲ್ಲಂತ ಪ್ರಯತ್ನ ಮಾಡಿದ್ರು. ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚುರುಕಿನ ದಾಳಿಯನ್ನು ದಾಖಲಿಸ್ತಾ ಇದ್ದಾರೆ ರೋಚ್.
ವೇಗದ ಮತ್ತೆ ಚುರುಕಿನ ಕ್ಷೇತ್ರ ಮಾಡ್ತಾ ಇದ್ದಾರೆ. ಮತ್ತೆ ಕಾರ್ಸ್ಪೇಟ್ ಹೆಚ್ಚಿನಲ್ಲಿ ಬಂದ ದಾರಿಗೆ ಶುಲ್ಕ ಇಲ್ಲಂತೆ ಮತ್ತೆ ಸಂದೀಪ್ ಸಾಥಿ ಆಗಬೇಕಾಗ್ತದೆ. 2 ಕ್ಯಾಚ್ ಅನ್ನು ಕೂಡ ಚುರುಕಿನ ಕ್ಷೇತ್ರಕ್ಷಣದೊಂದಿಗೆ ಮತ್ತೊಂದು ಉದರ ಆಘಾತವನ್ನು ಕಾಡ್ತಾ ಇದೆ. ಅಂಕರ ಒಳಭಾಗದಲ್ಲಿ ಹೊಸ ಆಟಗಾರ ಸೇರ್ಪಡೆ ಚಂದನ್. ಜೆಪಿ ಕಪ್ ಮೈಸೂರಿನಲ್ಲೇ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದ್ರು. ಮತ್ತೆ ರೋಚ್ 4ನೇ ಬಾರಿ ಚಂದನ್ ಸ್ಟ್ರೈಕಿನಲ್ಲಿ. ಬಿರುಸಿನ ಹೊಡೆತ ತರುವುದಕ್ಕ ಚೆಂಡು ಫೈಲೆಕ್ ಸೀಮಾರೇಖ್ಯ ಹೊರಭಾಗ ಕ್ರಮಿಸ್ತಾ ಇದೆ. ಆಲ್ಮೋಸ್ಟ್ ಬೌಂಡ್ರಿ. 4 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತರದ ಒಟ್ಟಾರೆಗಳಿಗೆ ಮೊದಲ ದ್ವಿತೀಯ ಮತ್ತೆ ರೋಚ್ 5ನೇ ಬಾರಿ. ವೇಗದ ಎಸೆತ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಎನ್ನುವ ಸೂಚನೆ ಕೂಡ ತೀರ್ಪುಗಾರರಿಂದ ರವಾನೆಯಾಗ್ತಾ ಇದೆ. ಒಂದೋಟಗಳ ಹೆಚ್ಚುವರಿ ಸೇರ್ಪಡೆಯೂ ಕೂಡ. ಮತ್ತೆ ರೋಚ್ ಬೇರೋಸಿನ ಹೊಡೆತವನ್ನು ದಾಖಲಿಸಬಲ್ಲದ ಪ್ರಯತ್ನ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ರನ್ಔಟ್ ಅವಕಾಶವಿತ್ತು. ಕಾರ್ತಿಕ್ ಬ್ಯಾಕಪ್ ಅನ್ನು ಮಾಡಿಕೊಟ್ರು. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟಾರೆ ಗಳಿಕೆ 22. ಪ್ರಮುಖ 3 ಉದರಿ ಆಘಾತವನ್ನು ಕಾಡ್ತಾ ಇದೆ. ಅಂತಿಮ ಚಾಟಿಗಾಗಿ ಮತ್ತೆ ರೋಚ್. ಬೇರೋಸಿನ ಹೊಡೆತ ತನ್ಮೂಲಕ ಚೆಂಡು ಸೀಮಾರೇಖ್ಯ ಹೊರಭಾಗ ಕ್ರಮಿಸ್ತಾ ಇದೆ. ಮ್ಯಾಕ್ಸಿಮಮ್ 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ದ್ವಿತೀಯ ಓವರ್ ಮುಕ್ತಾಯವನ್ನು ಕಾಡ್ತಾ ಇದೆ. ಮುಕ್ತಾಯ ಕಂಡ 12 ಚೆಂಡಿನ ಬಳಿಕ ತಡೆದ ಒಟ್ಟಾರೆ ಗಳಿಕೆ 28ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಪ್ರಮುಖ 3 ಉದರಿ ಆಘಾತವನ್ನು ಕಾಣ್ತಾ ಇದೆ. 12ರ ಮುಂದೆ ಜಯಕ್ಕಾಗಿ ಇನ್ನೂ ಕೂಡ 27 ಓಟಗಳ ಅವಶ್ಯಕತೆ ಇದೆ. ಕೆಪಿಎಲ್ ಕುಟ್ಟಿ ಪ್ರೀಮಿಯರ್ ಲೀಗ್ ಕುಟ್ಟಿ ಜಿಮ್ 15ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಲೀಗ್ ಪಂದ್ಯಾಟ. ರಾಜ್ಯ ಮಟ್ಟದ ಮೊದಲನೇ ವರ್ಷದ ಬಾಲ್ ಕ್ರಿಕೆಟ್ ಪಂದ್ಯಾಟ ದಿನಾಂಕ 35ರಿಂದ ಆರಂಭಗೊಂಡ ಪಂದ್ಯ 2/6/2024 ಅಂತಿಮಗೊಳ್ಳುತ್ತದೆ. ಪ್ರಥಮ ಬಹುಮಾನವಾಗಿ 1 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 50,000 ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗ್ತಾ ಇದೆ. ವೇಗದ ಎಸೆತ ಫುಲ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನವಾಜ್ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಪಂದ್ಯಾಟದ ಮುಖ್ಯ ಟೆಕ್ನಿಷಿಯನ್ ಇಮ್ರಾನ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾವೆ. ಈ ಬಾರಿ ಅಂತ ಚೆಂಡು ಮತ್ತೆ ಫುಲ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಕೋಚ್ ಮಾಡಿ ಹೊರತಿರುವಾಗ ಕಾಡ್ತಾ ಇದೆ. ಹೋದೋಟಗಳ ಹೆಚ್ಚುವರಿ ಸೇರ್ಪಡೆಯೂ ಕೂಡ. ಮತ್ತೆ ನವಾಜ್
ಕಾಳಿ ಪ್ರಸಾದ್ ಸ್ಟ್ರೈಕ್ ಇರಲಿ. ಫೈನಲ್ ಪಂದ್ಯಾಟಕ್ಕೆ ಕೂಡ ಪ್ರೇಕ್ಷಕರ ಅತಿ ಹೆಚ್ಚಿನಲ್ಲಿ ಆಗಮಿಸುತ್ತಾ ಇದ್ದಾರೆ. ಶೀಘ್ರಗತಿಯಲ್ಲಿ ದಯಮಾಡಿ ಪಂದ್ಯಾಟ ಮುಂದುವರಿಸಿಕೊಡಿ. ಮಿರೋಸಿನ ಹೊಳೆತನ್ನು ದಾಖಲಿಸಬಲ್ಲದ ಪ್ರಯತ್ನ ಚಂಡ ಸೀಮಾರೇಖ್ಯ ಹೊರ ಭಾಗ ಕ್ರಮಿಸ್ತಾ ಇದೆ. ಕಾಳಿ ಪ್ರಸಾದ್ ದಾಟಿನ ಮುಖೇನವಾಗಿ ಡೇ ಬಿಡಿಗೆ ಸೀಮಾರೇಖ್ಯ ಹೊರ ಭಾಗ ಕ್ರಮಿಸ್ತಾ ಇದೆ. ಸಿಕ್ಸರ್ ಹಾರೋಟಗಳು. ತಂಡದ ಒಟ್ಟು ಮೊತ್ತ 35 ಓಟಗಳು. ದಯಮಾಡಿ ಇಲ್ಲಿ ಬೌಂಡ್ರಿ ಲೈನ್ ಬಳಿ ಇರುವ ಪ್ರೇಕ್ಷಕರು ದಯಮಾಡಿ ಬೌಂಡ್ರಿ ಲೈನ್ ಹೊರಭಾಗಕ್ಕೆ ಹೋಗಬೇಕು. ಧನ್ಯವಾದಗಳು ಸರ್. ಬಾತ ನವಾಜ್ ಕಾಳಿ ಪ್ರಸಾದ್ ಸ್ಟ್ರೈಕ್ ಇರೋಳ ಹಂತದಲ್ಲಿ ಬಾರಿ ಅಂತ ಚೆಂಡು ಕೊಚ್ಚಮಟ್ಟಿಗೆ ಹೊರ ತೀರವನ್ನು ಕಾಡ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನೇರ ಗೋಟ ರಕ್ಷಕನ ಬೋಗಸಲ್ಲಿ ಸೇರ್ತಾ ಇದೆ ಚೆಂಡು. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ 5ನೇ ಬಾರಿ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ ಮಾಡಿದ್ರು. ಲಾಂಗ್ ಆನ್ ಅಂಚಿನ ಕ್ಷೇತ್ರ ಎಡವಟ್ಟನ್ನು ಮಾಡ್ತಾ ಇದ್ದಾರೆ. 1ರ ಬದಲಿಗಾಗಿ ಅವಳಿ ಒಟ್ಟಿಗಳ ಸೇರ್ಪಡೆಯಾಗ್ತಾ ಇದೆ. 3ನೇ ಓವರ್ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಏಳರ ಮುಂದೆ 18 ಓಟಗಳ ಅವಶ್ಯಕತೆ. ವೇಗದ ಎಸೆತ ಕೊಂಚ ಮಟ್ಟಿಗೆ ಚೆಂಡು ಜಿಗಿತವನ್ನು ಕಾಡ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಶೀಘ್ರಗತಿಯಲ್ಲಿ ದಯಮಾಡಿ ಪಂದ್ಯಾಟ ಮುಂದುವರಿಸಿಕೊಡಿ. ಇನ್ನೂ ಕೂಡ ಫೈನಲ್ ಪಂದ್ಯಾಟ ಬಾಕಿ ಇದೆ. व्हाट्सएप में मैसेज करो. 6 ಚೆಂಡಿನ ಮುಂದೆ ಜಯಕ್ಕಾಗಿ 18 ಓಟಗಳ ಅವಶ್ಯಕತೆ ಬೇಕಿದೆ. ಸಿಂಪಲ್ ಲೆಕ್ಕಾಚಾರದಲ್ಲಿ 6 ಚೆಂಡಿನ ಮುಂದೆ ಜಯಕ್ಕಾಗಿ 3 ಸಿಕ್ಸರ್ಗಳು ಮಾತ್ರ ಬೇಕಾಗುತ್ತದೆ. ಫುಲ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ ಮಾಡಿದ್ರು. ಫೈಲ್ ಗಚ್ಚಿನಲ್ಲಿ 1 ಓಟಗಳ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. 5ರ ಮುಂದೆ 17 ಓಟಗಳು ಬರಬೇಕಾಗ್ತಾ ಇದೆ. 5 ಎಸೆತ 17 ಓಟಗಳ ಅವಶ್ಯಕತೆ. ವೇಗದ ಎಸೆತ ಬೀಸುವಲ್ಲಂತ ಪ್ರಯತ್ನ ಮಾಡಿದ್ರು. ಗೋಟದ ಹಿಂಬದಿಯ ಚೂರಕಿನ ಗೋಟ ರಕ್ಷಣೆ ಮಾಡ್ತಾ ಇದ್ದಾನೆ ರಫೀಕ್. ಈ ಹಂತದಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. ಮತ್ತೆ 4-16.
4 ಚೆಂಡಿನ ಮುಂದೆ 16 ಓಟಗಳ ಅವಶ್ಯಕತೆ. ವೇಗದ ಎಸೆತ ಮತ್ತೆ ಬೀಸಬಲ್ಲದ ಪ್ರಯತ್ನ ಮಾಡಿದ್ರು. ರಫೀಕ್ ಗೋಟ ರಕ್ಷಕನಲ್ಲಿ ಎಡವಟ್ಟನ್ನು ಮಾಡ್ತಾ ಇದ್ದ. ಒಂದು ಓಟಗಳ ಹೆಚ್ಚುವರಿ ಸೇರ್ಪಡೆ. ಮೂರು 15. ವೇಗದ ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಒಂದೆಡೆ K46 ನಿಧಾನಗತಿಯಲ್ಲಿ ಫೈನಲ್ ಮುಂದೋಗ್ತಾ ಇದ್ದಾರೆ. ಸಪೋರ್ಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ. ಡೇವಿಡ್ ವಿಕೆಟ್ ಚೊರಕಿನ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದ. ಒಂದು ಓಟಗಳಿಗೆ ಸೇರ್ಪಡೆ ಆಗ್ತಾ ಇದ್ದ. ಒಂದೆಡೆ K46 ಫೈನಲ್ ಪಂದ್ಯಾಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಬ್ರೈಟ್ ಸ್ಟಾರ್ಸ್ ದಯಮಾಡಿ ವೇದಿಕೆ. ಈ ಬಾರಿ ಎಸ್ತಂತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ದಯಮಾಡಿ 2 ತಂಡ ನಾಯಕರು ಶೀಘ್ರತೆಯಲ್ಲಿ ಟಾಸ್ಕರ್ಗೆ ಪಾಲ್ಗೊಳ್ಳಿ ಕೇಳಿಕೊಳ್ತಾ ಇದ್ದಾವ. 2 ತಂಡ ನಾಯಕರು ಶೀಘ್ರತೆಯಲ್ಲಿ ಬರಬೇಕು. ಬ್ರೈಟ್ ಸ್ಟಾರ್ಸ್ ಹಾಗೂ K46 ತಂಡ ನಾಯಕರು ಶೀಘ್ರತೆಯಲ್ಲಿ ಟಾಸ್ಕರ್ಗೆ ಪಾಲ್ಗೊಳ್ಳಿ. ಮಳೆ ಬರುವಂತ ಸಾಧ್ಯತೆ ಇದೆ. K46